ಕ್ವಿಜ್ಗೆ ಎಲ್ಲ ಪಾರ್ಟಿಸಿಪೆಂಟ್ಸ್ ರೆಡಿ ಇದ್ದಾರೆ. ಕ್ವಿಜ್ನ ಎಲ್ಲ ಟೀಮ್ಸ್ ಹೆಸರು ಇಫ್ ಯು ಕ್ಯಾನ್ ಸಿ ಡಿಫ್ರೆಂಟ್ ನಮ್ಮ ಎಲ್ಲ ಯುನೋ ಹೆಮ್ಮೆಯ ನದಿಗಳ ಹೆಸರು ಇಲ್ಲಿದೆ. ಓಕೆ, ಸಿಂಧು, ಕಾವೇರಿ, ಕೃಷ್ಣ, ತುಂಗ, ಗಂಗೆ. ನಿಮ್ಮೆಲ್ಲರ ಇಂಟ್ರೊಡಕ್ಷನ್ ನೀವು ಮಾಡಬೇಕು. ನಾನು ನಿಮಗೆ ಮೈಕ್ ಕೊಡ್ತೀನಿ. ಅದಕ್ಕೂ ಮುಂಚೆ ನಾನು ಈ ಕ್ವಿಜ್ನ ರೂಲ್ಸ್ ಹೇಳ್ಬಿಡ್ತೀನಿ. ಓಕೆ, ಫಸ್ಟ್ ರೌಂಡ್ ಇಸ್ ಗೋಯಿಂಗ್ ಟು ಬಿ ಜನರಲ್ ನಾಲೆಡ್ಜ್. ಎಲ್ಲ ಜನರಲ್ ನಾಲೆಡ್ಜ್ ಕ್ವೆಶನ್ಸ್ನ ಕೇಳ್ತಿರ್ತೀನಿ. ಇದರಲ್ಲಿ ಒಂದೊಂದು ರೌಂಡ್ಗೆ 2 ಕ್ವೆಶನ್ಸ್ ಬರುತ್ತೆ ನಿಮ್ಮೆಲ್ರಿಗೂ. ಅಂದರೆ 5 ಕ್ವೆಶನ್, ಅದಾದಮೇಲೆ 5 ಕ್ವೆಶನ್ ಬರುತ್ತೆ ನಿಮಗೆ. ಯಾವ ಕ್ವೆಶನ್ಗೂ ಆಪ್ಷನ್ಸ್ ಇರಲ್ಲ. ಆ್ಯಂಡ್ ಪಾಸ್ ಆದರೆ 5 ಪಾಯಿಂಟ್ಸ್. ಪಾಸ್ ಮಾಡಿ ಉತ್ತರ ಹೇಳಿದಂಥ ಟೀಮ್ಗೆ 5 ಮಾರ್ಕ್ಸ್ ಹೋಗುತ್ತೆ. ನೀವು ಆನ್ಸರ್ ಮಾಡಿದ್ರೆ ವಿತೌಟ್ ಆಪ್ಷನ್ಸ್ ನೀವು ಆನ್ಸರ್ ಮಾಡಿದ್ರೆ 10 ಪಾಯಿಂಟ್ಸ್ ನಿಮ್ದಾಗುತ್ತೆ. ಓಕೆ, ಗೊತ್ತಾಯ್ತಲ್ಲ? ವೆರಿ ಸಿಂಪಲ್. ಆಪ್ಷನ್ಸ್ ಇರಲ್ಲ. 10 ಕ್ವೆಶನ್ಸ್ ಇರುತ್ತೆ ಟೋಟಲಿ. ಅಂದರೆ ಪರ್ ಟೀಮ್ 2 ಕ್ವೆಶನ್ ಬರುತ್ತೆ. ಪಾಸ್ ಆಗಿ ಆನ್ಸರ್ ಮಾಡಿದ್ರೆ 5 ಪಾಯಿಂಟ್ಸ್, ಹಾಗೆ ಆನ್ಸರ್ ಹೇಳಿದ್ರೆ 10 ಪಾಯಿಂಟ್ಸ್. ಓಕೆ, ಸೊ ಶುರು ಮಾಡುವ. ಫಸ್ಟ್ ಕ್ವೆಶನ್ ಈಸ್ ಗೋಯಿಂಗ್ ಟು ಬಿ ಟು ಸಿಂಧು ಟೀಮ್. ಅದು ನಾನು ಕ್ವೆಶನ್ ಕೇಳೋಕ್ಕೂ ಮುಂಚೆ ಅವ್ರ ಹೆಸರನ್ನ ಕೇಳಬೇಡ. ನಿಮ್ಮ ಹೆಸರು? ಮ್ಯಾಮ್ ಗಂಗೋತ್ರಿ. ಜೋರಾಗಿ ಹೇಳು. ಗಂಗೋತ್ರಿ ಮ್ಯಾಮ್. ಗಂಗೋತ್ರಿ. ನೆಕ್ಸ್ಟ್, ನಿಮ್ಮ ಕ್ಲಾಸ್ ಯಾವುದು ಗಂಗೋತ್ರಿ? ಒಂದು ನಿಮಿಷ. ಫಸ್ಟ್ PUC B ಸೆಕ್ಷನ್ ಕಾಮರ್ಸ್. ಕಾಮರ್ಸ್ ಫಸ್ಟ್ PUC. ಓಕೆ. ನನ್ನ ಹೆಸರು ವರ್ಷಿಕಾ. ಫಸ್ಟ್ PU ಅಲ್ಲಿ ಹೋಗ್ತಿದ್ದೀನಿ. ಬ್ಯಾಕ್ ತಗೊಂಡಿದ್ದೀನಿ, ಕಂಪ್ಯೂಟರ್ ಸೈನ್ಸ್. ಸಾಕು, ಅಲ್ಲಿ ಹೋದಾಗ ನಾನು ಕೇಳ್ಕೊತೀನಿ. ಸೊ ಇವಾಗ ಪ್ರಾಬ್ಲಮ್ ಏನು ಅಂತಂದರೆ, ನಾನು ದೂರನೇ ನಿಂತ್ಕೊಂಡು ಕ್ವೆಶನ್ ಕೇಳ್ತೀನಿ. ಸೊ ಮಾಸ್ಕ್ ತೆಗಿಬೋದು. ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಲ್ವಾ? ಸೊ ನಾವು ದೂರ ಇರೋದ್ರಿಂದ ದಟ್ ಶುಡ್ ನಾಟ್ ಬಿ ಅ ಪ್ರಾಬ್ಲಮ್. ಓಕೆ, ಅವಾಗ ನೀವು ಮಾತಾಡೋದು ಕ್ಲಿಯರ್ ಆಗಿ ನಮ್ಮ ವೀಕ್ಷಕರಿಗೆ, ಆಡಿಯನ್ಸ್ಗೂ ಕೇಳಿಸುತ್ತೆ. ಸೊ ಶುರು ಮಾಡೋಣ. ನಿಮ್ಮ ಸರ್ತಿ ಬಂದಾಗ ನಿಮ್ಮ ಇಂಟ್ರೊಡಕ್ಷನ್ ನಡೆಯುತ್ತೆ. ಓಕೆ ಅಲ್ವಾ? ಸೊ ನಿಮ್ಮ ಫಸ್ಟ್ ಕ್ವೆಶನ್, ಯಾವ ಖಂಡವು ಅತಿ ಹೆಚ್ಚು ದೇಶಗಳನ್ನು ಒಳಗೊಂಡಿದೆ? ಅಂದರೆ ವಿಚ್ ಕಾಂಟಿನೆಂಟ್ ಹ್ಯಾಸ್ ಹೈಯೆಸ್ಟ್ ನಂಬರ್ ಆಫ್ ಕಂಟ್ರೀಸ್? ಏಷ್ಯಾ ಮ್ಯಾಮ್. ಏಷ್ಯಾ? ಯು ಹ್ಯಾವ್ ಎನಿ ಆನ್ಸರ್? ಏಷ್ಯಾ. ಡು ಯು ವಾಂಟ್ ಟು ಆನ್ಸರ್? ನೀವು ಆನ್ಸರ್ನ ಪ್ರಾಂಪ್ಟ್ ಮಾಡೋ ಹಾಗಿಲ್ಲ, ಬಿಕಾಸ್ ನೆಕ್ಸ್ಟ್ ಟೀಮಿಗೆ ಅದು ಪಾಸ್ ಆನ್ ಆಗುತ್ತೆ. ಡು ಯು ನೋ ದ ಆನ್ಸರ್? ಏಷ್ಯಾ ಇಸ್ ರಾಂಗ್. ಯಾವ ಖಂಡವು ಅತಿ ಹೆಚ್ಚು ದೇಶಗಳನ್ನು ಒಳಗೊಂಡಿದೆ? ಮಾತಾಡಂಗಿಲ್ಲ, ಅವ್ರು ಕೇಳಿಸ್ಕೊಂಡ್ರೆ. ನೋ. ಏಷ್ಯಾ ಇಸ್ ರಾಂಗ್. ಯಾವ ಖಂಡವು ಅಂದ್ರೆ ಏನು? ಕಾಂಟಿನೆಂಟ್. ಅತ್ಯಂತ ಹೆಚ್ಚು ದೇಶಗಳನ್ನ ಒಳಗೊಂಡಿರುವ ಕಾಂಟಿನೆಂಟ್ ಯಾವುದು ಪ್ರಪಂಚದಲ್ಲಿ? ಆಡಿಯನ್ಸ್, ರಷ್ಯಾನಾ? ಸರ್ ಅದು ಪಾಸ್ ಆಗ್ಬಿಡಿ ಸರ್. ಓಕೆ, ಎಲ್ಲರೂ ಒಂದೇ ಪೇಜಲ್ಲಿ ಇದ್ದೀರಿ. ಎಲ್ಲರೂ ಏಷ್ಯಾ ಅಂತ ಹೇಳಿದ್ರಿ. ಏಷ್ಯಾ ಇಸ್ ದ ರಾಂಗ್ ಆನ್ಸರ್. ಕರೆಕ್ಟ್ ಆನ್ಸರ್ ಯುರೋಪ್. ಎನಿ ಅದರ್? ಪಾಕಿಸ್ತಾನ. ಯಾರೋ ಅದು? ಏಯ್, ಪಾಕಿಸ್ತಾನ ಅಂದ್ರೆ ಏನು? ನೀನು ಏನ್ ಮಾಡ್ಬೇಕು ನಿನ್ನ? ಓಕೆ, ರಷ್ಯಾ ಉಕ್ರೇನ್ ವಾರ್ ನಡೀತಿದೆ ಅಂತ ರಷ್ಯಾ ಈಸಿ ಆಗಿದೆ ಅಂತ ಹೇಳಂಗಿಲ್ಲ. ಆನ್ಸರ್ ಇಸ್ ಆಫ್ರಿಕಾ. ಓಕೆ, ಆಫ್ರಿಕಾ. ನೆಕ್ಸ್ಟ್. ಓಕೆ, ನೆಕ್ಸ್ಟ್ ಟೀಮ್ಗೆ ಹೋಗೋಣ. ನಿಮ್ಮ ಹೆಸರು, ನಿಮ್ಮ ಕ್ಲಾಸ್? ಕೀರ್ತಿ. ಅನುಷ್ಕಾ ಆ್ಯಂಡ್ ಕೀರ್ತಿ. ಸೆಕೆಂಡ್ PUC. HEBA. ಓಕೆ, ಬ್ಯೂಟಿಫುಲ್. ಓಕೆ, ನಿಮ್ಮ ಕ್ವೆಶನ್, ಪ್ಯಾನ್ ಕಾರ್ಡ್ನಲ್ಲಿ ಇರುವ PAN ಅದರದ್ದು ಅಬ್ರಿವೇಷನ್, ಅದರ ವಿಸ್ತೃತ ರೂಪ ಏನು? ಯಾರು ಪ್ರಾಂಪ್ಟ್ ಮಾಡೋ ಹಂಗಿಲ್ಲ ದಯವಿಟ್ಟು. PAN, ಪ್ಯಾನ್ ಕಾರ್ಡ್. ಪ್ಯಾನ್ ಸ್ಟ್ಯಾಂಡ್ಸ್ ಫಾರ್ ವಾಟ್? ಪಾಸ? Personalized number. Personalized. A for? Account number. No. Personalized ಅಲ್ಲ. Personal account number. No. You are very close. ಹತ್ರನೇ ಇದೆಯಾ? ಪರ್ಸನಲ್ ಅಕೌಂಟ್ ನಂಬರ್ ಅಲ್ಲ, ಬಟ್ ಹತ್ರ ಇದೆಯಾ? ಪ್ರೈವೇಟ್ ಅಕೌಂಟ್ ನಂಬರು ಅಲ್ಲ. ಓಕೆ, ಲೆಟ್ಸ್ ಪಾಸ್. ಎನಿ ಐಡಿಯಾ? ಗೊತ್ತಿಲ್ಲ. ಅವ್ರು ನೀಟಾಗಿ ಒಪ್ಕೊಂಡ್ರು ಗೊತ್ತಿಲ್ಲ ಅಂತ. ಒಂದು ನಿಮಿಷ ಬಂದೆ, ಆಡಿಯನ್ಸ್ ಹತ್ರ ಬಂದೆ. ಎನಿಬಿಡಿ?
ನೀವು ಓಕೆ ಪಾಸ್ ಇಲ್ಲ, ಸೊ ಇಲ್ಲಿ ಯಾರಿಗೂ ಅಂಕ ಬರಲ್ಲ. ಆನ್ಸರ್ ಇಸ್ ಎನಿಬಡಿ ಪರ್ಮನೆಂಟ್ ಅಕೌಂಟ್ ನಂಬರ್, ಕರೆಕ್ಟ್. ಥರ್ಡ್ ಟೀಮ್ ಅಂದ್ರೆ ಮೂರನೇ ಟೀಮು ಕೃಷ್ಣ, ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಂಡ್ಬಿಡೋಣ. ಹೆಸರು, ಕ್ಲಾಸು. ಮ್ಯಾಥ್ಯೂ ದ್ವಿತೀಯ PUC ಕಾಮರ್ಸ್. ಓಕೆ. ನನ್ನ ಹೆಸರು ರಿಷುರಾಜ್, ದ್ವಿತೀಯ PUC ಕಾಮರ್ಸ್. ಓಕೆ. ನಿಮ್ಮ ಪ್ರಶ್ನೆ, ಕರ್ನಾಟಕದಿಂದ ಮೊದಲ ವ್ಯಕ್ತಿ ಯಾರು ಭಾರತ ರತ್ನವನ್ನ ಪಡೆದರು? ಕರ್ನಾಟಕದಿಂದ ಮೊದಲು ಯಾರು ಭಾರತ ರತ್ನವನ್ನ ಪಡೆದರು? ನೀವೆಲ್ಲ ಆನ್ಸರ್ ಹೇಳಿದ್ರೆ ನೀವೆಲ್ಲ ಇಲ್ಲಿಗೆ ಬಂದ್ಬಿಡಿ. ಪ್ಲೀಸ್ ಡೋಂಟ್ ರಾಂಗ್ ದ ಆನ್ಸರ್. ಕುವೆಂಪು. ಕುವೆಂಪು ತಪ್ಪು. ಆನ್ಸರ್ ಮಾಡ್ತೀರಾ? ಓಕೆ, ನೀವು ಯಾರಾದರೂ ಆನ್ಸರ್ ಮಾಡ್ತೀರಾ? ಗೋಪಾಲಪ್ಪಯ್ಯ. ತಪ್ಪು. ಭಾರತ ರತ್ನವನ್ನ ಪಡೆದ ಮೊದಲ ಕರ್ನಾಟಕದ ವ್ಯಕ್ತಿ ಯಾರು? ಜೋರಾಗಿ. ಸರ್ ಎಂ ವಿಶ್ವೇಶ್ವರಯ್ಯ. ಸರ್ ಎಂ ವಿಶ್ವೇಶ್ವರಯ್ಯ, ಕರೆಕ್ಟ್, ಸರಿಯಾದ ಉತ್ತರ. ಕಾವೇರಿ ತಂಡಕ್ಕೆ 5 ಅಂಕ, ಬಿಕಾಸ್ ಪಾಸ್ಟ್ ಕ್ವೆಶನ್ ಅದು. ಸೊ ಎಸ್, ಕಾವೇರಿ ತಂಡಕ್ಕೆ 5 ಅಂಕಗಳು. ನೆಕ್ಸ್ಟು, ನಿಮ್ಮ ಹೆಸರು ಮತ್ತು ನೀವು ಯಾವ ತರಗತಿಯಲ್ಲಿ ಓದ್ತಿದ್ದೀರಾ? ರೋಸ್ಲಿನ್ ಫಸ್ಟ್ PU ಸೈನ್ಸ್. ಫಸ್ಟ್ PU, ಓಕೆ. ಸಿವಿತಾಶ್ರೀ ಫಸ್ಟ್ PUC ಸೈನ್ಸ್ PCM. ಓಕೆ ಓಕೆ. ನಿಮ್ಮ ಪ್ರಶ್ನೆ, ಕರ್ನಾಟಕದ ರಫ್ತಿನಲ್ಲಿ, ರಫ್ತು ಅಂತಂದ್ರೆ ಎಕ್ಸ್ಪೋರ್ಟ್ಸ್, ಕರ್ನಾಟಕದ ರಫ್ತಿನಲ್ಲಿ ಅತ್ಯಧಿಕ ಪ್ರಮಾಣ ಹೊಂದಿರುವ ಉತ್ಪನ್ನ ಯಾವುದು? ಅಂದ್ರೆ ಕರ್ನಾಟಕದ ಎಕ್ಸ್ಪೋರ್ಟ್ಸ್ ಅಲ್ಲಿ ಜಾಸ್ತಿ ಎಕ್ಸ್ಪೋರ್ಟ್ ಆಗ್ತಾ ಇರುವಂತಹ ಪ್ರಾಡಕ್ಟ್ ಯಾವುದು? ಸೈಲೆನ್ಸ್ ಪ್ಲೀಸ್. ಆನ್ಸರ್ ಹೇಳುವಂಗಿಲ್ಲ, ಇಲ್ಲಿರೋರಿಗೆ ಸ್ವಲ್ಪ ಟೈಮ್ ಕೊಡಿ. ಪಾಸಾ ನಿಮಗೆ? ಕಾಟನ್ ತಪ್ಪು. ಸ್ಯಾಂಡಲ್ವುಡ್ ತಪ್ಪು. ಕರ್ನಾಟಕದ ರಫ್ತಿನಲ್ಲಿ ಅತ್ಯಧಿಕ ಪ್ರಮಾಣ ಹೊಂದಿರುವಂತಹ ಉತ್ಪನ್ನ ಯಾವುದು? ಅಂದ್ರೆ ವಿಚ್ ಪ್ರಾಡಕ್ಟ್ ಇಸ್ ಗೆಟಿಂಗ್ ಎಕ್ಸ್ಪೋರ್ಟೆಡ್ ಅಂತ. ಟೂ ಮಚ್ ಹೈ ಸ್ಪೈಸಸ್ ತಪ್ಪು. ಕರ್ನಾಟಕದ್ದು ಗೋಲ್ಡ್ ತಪ್ಪು. ರಾಗಿ ತಪ್ಪು. ಎನಿಬಡಿ? ಕಾಫಿ ತಪ್ಪು. ನೆಕ್ಸ್ಟ್ ಟೀ. ಕಾಫಿ ಆಗಿದ ತಕ್ಷಣ ಟೀನಾ? ತಪ್ಪು. ಸರ್ ಸರ್ ಟೊಬ್ಯಾಕೋ, ಹೊಗೆ ಸೊಪ್ಪು ಅಲ್ಲ ಸರ್. ಓಕೆ, ನೀವೆಲ್ಲ ಒಂದೊಂದು ಆನ್ಸರ್ ಹೇಳ್ತಾ ಇದ್ದೀರಾ. ಇಲ್ಲಿ ಯಾರೋ ಟೊಮ್ಯಾಟೊ ಈರುಳ್ಳಿಗೆಲ್ಲ ಬಂದ್ರು. ಸೊ ಆನ್ಸರ್ ಅದಲ್ಲ. ಸರಿಯಾದ ಉತ್ತರ ಕಂಪ್ಯೂಟರ್ ಸಾಫ್ಟ್ವೇರ್. ಕಂಪ್ಯೂಟರ್ ಸಾಫ್ಟ್ವೇರ್ ನಮ್ಮ ಕರ್ನಾಟಕದ ಅತ್ಯಂತ ಅಧಿಕೃತವಾಗಿ ರಫ್ತಾಗ್ತಿರುವಂತಹ ಪ್ರಾಡಕ್ಟ್ ಅದು. ಬಿಕಾಸ್ ವಿ ಆಲ್ ಶುಡ್ ಬಿ ನೋಯಿಂಗ್ ಇನ್ಫೋಸಿಸ್, ವಿಪ್ರೋ ಅಲ್ವಾ? ದೀಸ್ ಆರ್ ದ ಕಂಪನೀಸ್ ವಿಚ್ ಹವ್ ಮೇಡ್ ಅಸ್ ಪ್ರೌಡ್ ಗ್ಲೋಬಲಿ. ಸೊ ಈ ಕಂಪನೀಸ್ ಇಂದ ನಮ್ಮ ಎಕ್ಸ್ಪೋರ್ಟ್ಸ್ ತುಂಬಾ ಜಾಸ್ತಿ ಇದೆ. ಓಕೆ, ನೆಕ್ಸ್ಟ್ ತುಂಗ ಆಯ್ತಲ್ವಾ ನಿಮ್ದು? ಗಂಗೆ ತಂಡ, ನಿಮ್ಮ ಹೆಸರು ಮತ್ತು ನೀವು ಯಾವ ತರಗತಿಯಲ್ಲಿ ಓದ್ತಿದ್ದೀರಾ? ಲಕ್ಷ್ಮಿ ಫಸ್ಟ್ PUC. ಜೋರಾಗಿ. ಲಕ್ಷ್ಮಿ ಫಸ್ಟ್ PUC. ಲಕ್ಷ್ಮಿ ಫಸ್ಟ್ PUC, ಓಕೆ. ದೀಕ್ಷಿತಾಲಿ ಫಸ್ಟ್ PUC. ದೀಕ್ಷಿತಾ ಫಸ್ಟ್ PUC, ಓಕೆ. ನಿಮ್ಮ ಪ್ರಶ್ನೆ, ಸುವರ್ಣ ವಿಧಾನಸೌಧ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ಸುವರ್ಣ ವಿಧಾನಸೌಧ, ಬರೀ ವಿಧಾನಸೌಧ ಅಲ್ಲ. ಆನ್ಸರ್ ಗೊತ್ತಿದೆಯಾ? ಮೈಸೂರು. ಮೈಸೂರು ತಪ್ಪು. ಒಂದು ನಿಮಿಷ, ಹಿಂಗೆ ಬರ್ತೀನಿ. ಮೈಸೂರಲ್ಲ, ಗೊತ್ತಿಲ್ಲ.
ಬೆಂಗಳೂರು ತಪ್ಪು. ಬೆಂಗಳೂರು ವಿಧಾನಸೌಧ. ಧಾರವಾಡ. ಪೇಡ ತಪ್ಪು. ಫಸ್ಟ್ ಹ್ಯಾಂಡ್ಸ್ ಅಪ್ ಮಾಡಿದ್ ಇವ್ರೆ. ಇವ್ರ ಹತ್ರ ಮೈಕ್ ಇಟ್ಟಿದ ತಕ್ಷಣ ಬೇಡ ಹೋಗ್ಬಿಡಿ ಆ ಕಡೆ. ಓಕೆ, ಆನ್ಸರ್ ಇಸ್ ಯಾರಿಗಾದ್ರು? ಬೆಳಗಾವಿ. ಹೊಡಿರಿ ಚಪ್ಪಾಳೆ ಕನ್ನಡ ಮೇಷ್ಟ್ರಿಗೆ. ಬೆಳಗಾವಿ ನಮ್ಮ ಜಿಲ್ಲೆ. ಬೆಳಗಾವಿ ಸುವರ್ಣ ವಿಧಾನಸೌಧ ಇರುವಂತಹ ಜಿಲ್ಲೆ. ಸೊ 5 ತಂಡಗಳಿಗೆ ಒಂದೊಂದು ಕ್ವೆಶನ್ ಆಯ್ತು. ನೆಕ್ಸ್ಟ್ ರೌಂಡ್ ಹೋಗೋಣ. ಇಲ್ಲಿ ಒಂದೊಂದು ಕ್ವೆಶನ್ ಕೇಳಿದ್ದೀನಿ, ಇನ್ನೊಂದು ಕ್ವೆಶನ್ ಇನ್ನೊಂದು ರೌಂಡ್ ಹೋಗ್ಬೇಕು. ಬಟ್ ಇದುವರೆಗೂ ಕಾವೇರಿ ತಂಡ ಮಾತ್ರ 5 ಅಂಕಗಳನ್ನು ಗಳಿಸಿದೆ. ಆಮ್ ಐ ರೈಟ್? ಎಸ್. ಸೊ ಸೆಕೆಂಡ್ ಕ್ವೆಶನ್ ಟು ಸಿಂಧು ಟೀಮ್. ಸಿಂಧು ಟೀಮ್, ಆರ್ ಯು ರೆಡಿ? ಬೇಡ ಮ್ಯಾಮ್ ಪ್ಲೀಸ್, ಆಗ್ತಲ್ಲ, ಹೋಗ್ಬಿಡಿ ಆ ಕಡೆ ಅಂತ. ಓಕೆ, WHO. ಸೈಲೆನ್ಸ್. ಇನ್ನು WHO ಅಷ್ಟೇ ಹೇಳಿದೆ. WHO ಕೇಂದ್ರದ ಕಚೇರಿ ಎಲ್ಲಿದೆ? ಸೈಲೆನ್ಸ್ ಪ್ಲೀಸ್. ಕೇಂದ್ರ ಕಚೇರಿ ಅಂದ್ರೆ ಹೆಡ್ ಕ್ವಾರ್ಟರ್ಸ್. ಗೊತ್ತಿಲ್ವಾ? ಫುಲ್ ಫಾರ್ಮ್ ಕೇಳ್ತೀವಿ ಅನ್ಕೊಂಡ್ರಂತೆ, ಪಾಪ ನಾವು ಕೇಳಿಲ್ಲ. ಪಾಸ್. Switzerland. ಪರ್ಫೆಕ್ಟ್. ಸ್ವಿಟ್ಜರ್ಲ್ಯಾಂಡ್ ಇಸ್ ಆನ್ಸರ್. ಜೆನೀವಾ. ಕಾವೇರಿ ತಂಡಕ್ಕೆ 5 ಮಾರ್ಕ್ಸ್ ಮತ್ತೆ ಬಂತು. ಸೆಕೆಂಡ್ ಕ್ವೆಶನ್ ನಿಮ್ಮ ಟರ್ನ್. ಕರೆಕ್ಟ್? ಎಸ್. ಯಾರನ್ನ ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಕರೀತಾರೆ? ಪುರಂದರದಾಸರು. ಫ್ಯಾಂಟಾಸ್ಟಿಕ್. 10 ಪಾಯಿಂಟ್ಸ್. ಸೂಪರ್. ಕಾವೇರಿ ಟೀಮ್, ನಮ್ಮ ಕಾವೇರಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಟೀಮ್. ಓಕೆ, ಕನ್ನಡದ ಮೊದಲ ಚಲನಚಿತ್ರ ಯಾವುದು? ಪಾಸ್. ತುಂಗ, ಗಂಗಾ. ತುಂಗಾಗೂ ಗೊತ್ತಿಲ್ಲ, ಗಂಗಾಗೂ ಗೊತ್ತಿಲ್ಲ. ನಿಮ್ಗೆ ಕಾವೇರಿ, ಸಿಂಧು, ಎನಿಬಡಿ? ಏನ ನೋಡ್ತಾ ಇದ್ದೀರಾ? ಇಲ್ಲಿ ಯಾರಾದ್ರೂ ಏನಾದ್ರು ಲಿಪ್ ಸಿಂಕ್ ಮಾಡಿ ದಂಶರಜ್ ಏನಾದ್ರು ಗ್ಯಾಪಲ್ಲಿ ನಡೀತಾ ಇದೆಯೋ? ಓಕೆ, ಏನಾದ್ರು ಪ್ಲೀಸ್ ಟ್ರೈ. ಭಕ್ತ ಪ್ರಹ್ಲಾದ ತಪ್ಪು. ಓಕೆ, ನೋ ಪ್ರಾಬ್ಲಮ್. ಆನ್ಸರ್ ಯಾರಿಗಾದ್ರು? ಸರ್, ಸತ್ಯ ಹರಿಶ್ಚಂದ್ರ ಅಲ್ಲ ಸರ್. ಸತಿ ಸುಲೋಚನಾ. ಹೊಡಿರಿ ಚಪ್ಪಾಳೆ. ಆಡಿಯನ್ಸ್ 10 ಪಾಯಿಂಟ್ಸ್. ತುಂಗ. ನಿಮ್ಮ ಕ್ವೆಶನ್, ಓಕೆ, ನಮ್ಮ ರಾಷ್ಟ್ರಕವಿ ಕುವೆಂಪು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ 1967ರಲ್ಲೇ ಬಂತು. ಯಾವ ವರ್ಷ ಅಂತ ನಾವು ಕೇಳಲ್ಲ. ಯಾವ ಒಂದು ಕೃತಿಗಾಗಿ ಬಂತು? ಯಾವ ಒಂದು ರಚನೆಗೆ? ಪಾಸ್. ಓಕೆ, ಶ್ರೀರಾಮಾಯಣ ದರ್ಶನ. ಪರ್ಫೆಕ್ಟ್. ಕೃಷ್ಣ ಟೀಮ್ಗೆ 5 ಅಂಕಗಳು. ಶ್ರೀರಾಮಾಯಣ ದರ್ಶನಂ ಇಸ್ ದ ಆನ್ಸರ್. ನಿಮ್ಮ ಪ್ರಶ್ನೆ ತುಂಬಾ ಈಸಿ ಕ್ವೆಶನ್ ಇದು. ಲಕ್ಕಿ ಟೀಮ್ ಅಂತಾರಲ್ಲ ಆ ಥರ ಲಾಸ್ಟ್ ಕ್ವೆಶನು. ಶಿಕ್ಷಕರ ದಿನಾಚರಣೆಯನ್ನ ಯಾರ ನೆನಪಿಗಾಗಿ ಆಚರಣೆಯನ್ನ ಮಾಡಲಾಗುತ್ತೆ? ಸೈಲೆನ್ಸ್. ರಾಧಾಕೃಷ್ಣನ್. ಪರ್ಫೆಕ್ಟ್. ಭಾರತ ರತ್ನ ಸರ್ವಪಲ್ಲಿ ಡಾಕ್ಟರ್ ರಾಧಾಕೃಷ್ಣನ್. ಕರೆಕ್ಟ್. ಗಂಗೆ ಟೀಮ್ಗೆ ಸಿಗ್ತಿದೆ 10 ಅಂಕಗಳು. ಸೊ ಕ್ವಿಜ್ ಅಲ್ಲಿ ಮೊದಲನೇ ರೌಂಡು ಜನರಲ್ ನಾಲೆಡ್ಜ್ ಮುಗೀತು. ಇಲ್ಲಿಗೆ ನಿಮ್ಮ ಪಾಯಿಂಟ್ಸ್ 0, 20, 5, 0, 10. ನಿಮ್ಮೆಲ್ರಿಗೂ ಗೊತ್ತು ತಾನೆ? ಸೆಕೆಂಡ್ ರೌಂಡ್ ತುಂಬಾ ಸಿಂಪಲ್. ಫಸ್ಟ್ ರೌಂಡು GK ಕ್ವೆಶನ್ಸು. ಈ ರೌಂಡಲ್ಲಿ ಏನು ಜಾಸ್ತಿ ಇಂಟ್ರೆಸ್ಟಿಂಗ್ ಅಂದರೆ ನಾವೇ ನಿಮಗೆ ಆಪ್ಷನ್ಸ್ ಕೊಡ್ತೀವಿ. ಆ್ಯಂಡ್ ನನ್ನ ಕೈಯಲ್ಲಿ ಒಂದಷ್ಟು ಚೀಟಿಗಳಿದೆ ಈ ಬೌಲಲ್ಲಿ. ಸೊ ನೀವು
ಈ ಚೀಟಿಗಳಲ್ಲಿ ಒಂದನ್ನ ಪಿಕ್ ಮಾಡ್ತೀರಾ. ಯಾವ್ದನ್ನ ಪಿಕ್ ಮಾಡ್ತೀರೋ ಅದರಲ್ಲಿ ಯಾವ ಟಾಪಿಕ್ ಇರುತ್ತೋ ಆ ಟಾಪಿಕ್ ರಿಲೇಟೆಡ್ 2 ಕ್ವೆಶನ್ಸ್ ನಿಮ್ಮದಾಗುತ್ತೆ. ಆ 2 ಕ್ವೆಶನ್ಗೆ ನಾನು ಆಪ್ಷನ್ಸ್ ಅಂತ ಕೊಡ್ತೀನಿ. ಈಸಿ, ಶುರು ಮಾಡೋಣ. ಓಕೆ, ಮೊದಲನೇದಾಗಿ ಸಿಂಧು ಟೀಮ್, ನಿಮಗೆ ಒಂದಷ್ಟು ಚೀಟಿಗಳನ್ನು ಇದರಲ್ಲಿ ಬರೆದಿದ್ದೀವಿ, ನೋಡಿ ಪಿಕ್ ಮಾಡಿ ಒಂದನ್ನು. ಅದರಲ್ಲಿ ಇರುವಂಥ ಟಾಪಿಕ್ನ ಓದಿ ಒಂದು. ಓಕೆ, ಕರ್ನಾಟಕದ ಕಲೆ ಮತ್ತು ಸಂಸ್ಕೃತಿ ಇವರ ಟಾಪಿಕ್. ಸೊ ಈ ರಿಲೇಟೆಡ್ 2 ಕ್ವೆಶನ್ಸ್ನ ಕೇಳ್ತೀವಿ. ಆನ್ಸರ್ ಮತ್ತೆ ಸೇಮ್ ರೂಲ್, ಪಾಸ್ ಆದರೆ 5 ಪಾಯಿಂಟ್ಸ್, ಆಪ್ಷನ್ಸ್ ಇರುತ್ತೆ. ಓಕೆ, ಲೆಟ್ಸ್ ಸ್ಟಾರ್ಟ್. ಒಂದೇ ಆಪ್ಷನ್ ನೀವು ಗೆಸ್ ಮಾಡೋಕ್ಕಾಗೋದು, ಕರ್ನಾಟಕದ ಕಲೆ ಮತ್ತು ಸಂಸ್ಕೃತಿ. ನಾನು ಹೇಳುವ ಆಪ್ಷನ್ಸ್ಗಳಲ್ಲಿ ಯಾವುದು ನಮ್ಮ ಕರ್ನಾಟಕದ ಫೋಕ್ ಡ್ಯಾನ್ಸ್? ನಮ್ಮ ಕರ್ನಾಟಕದ ಫೋಕ್ ಡ್ಯಾನ್ಸ್ ಯಾವುದು? ಆಪ್ಷನ್ ಎ ಲಾವಣಿ, ಆಪ್ಷನ್ ಬಿ ಬಿಹು, ಸಿ ಚಾಹು, ಡಿ ನಾಟಿ. ಯಾವ ಫೋಕ್ ಡ್ಯಾನ್ಸ್ ನಮ್ಮ ಕರ್ನಾಟಕದ್ದು? ಆಪ್ಷನ್ಸ್ ರಿಪೀಟ್ ಮಾಡಬೇಕಾ? ಲಾವಣಿ, ಬಿಹು, ಚಾಹು, ನಾಟಿ. ಲಾವಣಿ ಸರಿಯಾದ ಉತ್ತರ, 10 ಪಾಯಿಂಟ್ಸ್. ಸೊ ಸಿಂಧು ಟೀಮಿಗೆ ಸಿಗ್ತಾ ಇದೆ 10 ಅಂಕಗಳು. ನಿಮ್ಮ 2ನೇ ಪ್ರಶ್ನೆ, ಯುನೆಸ್ಕೋದಿಂದ, ಯುನೆಸ್ಕೋ ಗೊತ್ತಲ್ಲ, ಕೇಳಿದ ತಕ್ಷಣ ಇಲ್ಲಿ ನೋಡಿ ರಿಯಾಕ್ಷನ್ ನೋಡಿ, ಝೂಮಲ್ಲಿ ತೆಗೀರಿ ಈ ರಿಯಾಕ್ಷನ್ನ. ಯುನೆಸ್ಕೋ ಈ ಒಂದು ನಮ್ಮ ಕರ್ನಾಟಕದ ಒಂದು ಪ್ರಸಿದ್ಧ ಸ್ಥಳವನ್ನು ಗುರುತಿಸಿದೆ. ಯಾವ ಪ್ರಸಿದ್ಧ ಸ್ಥಳ ಅದು ಅಂತ ನೀವು ಹೇಳಬೇಕು. ಆಪ್ಷನ್ ಎ ಗೊಮ್ಮಟೇಶ್ವರ, ಆಪ್ಷನ್ ಬಿ ಪಟ್ಟದಕಲ್ಲು ಮಾನ್ಯುಮೆಂಟ್ಸ್, ಆಪ್ಷನ್ ಸಿ ಗಳಗನಾಥ ದೇವಸ್ಥಾನ, ಆಪ್ಷನ್ ಡಿ ಹೊಯ್ಸಳೇಶ್ವರ ದೇವಸ್ಥಾನ. ಆಪ್ಷನ್ಸ್ ಇನ್ನೊಂದ್ಸಲ, ಗೊಮ್ಮಟೇಶ್ವರ, ಪಟ್ಟದಕಲ್ಲು, ಗಳಗನಾಥ, ಹೊಯ್ಸಳ ದೇವಸ್ಥಾನ. ಆಪ್ಷನ್ ಡಿ ಹೊಯ್ಸಳ ತಪ್ಪು. ಟ್ರೈ ಮಾಡ್ತೀರಾ? ಗೊಮ್ಮಟೇಶ್ವರ ತಪ್ಪು. ಸೊ ಇಲ್ಲಿಗೆ ನಿಲ್ಲುತ್ತೆ, ಬಿಕಾಸ್ ಇನ್ನು 2 ಆಪ್ಷನ್ ಇರೋದು, ಅವ್ರು ಆನ್ಸರ್ ಮಾಡಬಹುದು. ಸರಿಯಾದ ಉತ್ತರ ಯಾರಿಗಾದ್ರೂ ಗೊತ್ತಾ? ಪಟ್ಟದಕಲ್ಲು. ಎಸ್, ಸೊ ಸಿಂಧು ಟೀಮ್ಗೆ 10 ಅಂಕ ಸಿಕ್ತು ಈ ರೌಂಡಿಂದ. ಓಕೆ, ನೆಕ್ಸ್ಟ್ ನಮ್ಮ ಕಾವೇರಿ ತಂಡ ನೋಡುವ. ನೀವು ಯಾವುದಾದ್ರೂ ಒಂದು ಚೀಟಿಯನ್ನ ಆಯ್ಕೆ ಮಾಡಿ. ಅದರಲ್ಲಿ ಏನಿದೆ? ಕರ್ನಾಟಕದ ರಂಗಭೂಮಿ ಅವರು ಆಯ್ಕೆ ಮಾಡಿಕೊಂಡಿರುವಂತಹ ಚೀಟಿ. ಓಕೆ, ರಂಗಭೂಮಿಯಿಂದ ನಿಮ್ಮ ಪ್ರಶ್ನೆ, ಕನ್ನಡದ ಮೊಟ್ಟ ಮೊದಲ ನಾಟಕ ಯಾವುದು? ಓಕೆ, ಆಪ್ಷನ್ಸ್ ಶಕುಂತಲ, ಸಂಗೀತ ಚೂಡಾಮಣಿ, ಮಿತ್ರಾವಿಂದ ಗೋವಿಂದ, ಹಯವದನ. ಗೋವಿಂದ ಸರಿಯಾದ ಉತ್ತರ ಮಿತ್ರಾವಿಂದ ಗೋವಿಂದ. ಕಾವೇರಿ ತಂಡಕ್ಕೆ ಸಿಗ್ತಾ ಇದೆ 10 ಅಂಕ. 2ನೇ ಪ್ರಶ್ನೆ ಸೇಮ್ ರೌಂಡ್, ಕರ್ನಾಟಕದ ರಂಗಭೂಮಿ ಕ್ಷೇತ್ರದ 2ನೇ ಪ್ರಶ್ನೆ. ಕಲೆಗಾರರಿಗೆ, ನಾಟಕ ಆಗಲಿ ಅವರ ಅದೇ ಕ್ಷೇತ್ರದಲ್ಲಿ ತುಂಬಾ ಹೆಸರನ್ನ ಮಾಡಿದವರಿಗೆ ಒಂದು ಪ್ರಶಸ್ತಿಯನ್ನ ನೀಡ್ತಾರೆ. ಓಕೆ, ಅದು ಯಾರ ಹೆಸರಲ್ಲಿ ನೀಡ್ತಾರೆ ಅನ್ನೋದು ಪ್ರಶ್ನೆ. ಓಕೆ, ಆಪ್ಷನ್ ಎ ಮಾಸ್ಟರ್ ಹಿರಣ್ಣಯ್ಯ, ಆಪ್ಷನ್ ಬಿ ಮುಖ್ಯಮಂತ್ರಿ ಚಂದ್ರು, ಆಪ್ಷನ್ ಸಿ ಅವಿನಾಶ್ ಕಾಮತ್, ಆಪ್ಷನ್ ಡಿ ಗುಬ್ಬಿ ವೀರಣ್ಣ. ಸರಿಯಾದ ಉತ್ತರ ಗುಬ್ಬಿ ವೀರಣ್ಣ. ಸೊ ಕಾವೇರಿ ತಂಡಕ್ಕೆ ಬಂತು 10 ಅಂಕಗಳು. ವೆರಿ ವೆಲ್ ಪ್ಲೇಡ್ ಕಾವೇರಿ ತಂಡ, ಕಂಗ್ರ್ಯಾಚುಲೇಷನ್ಸ್. ಗೋಯಿಂಗ್ ಟು ಕೃಷ್ಣ ಟೀಮ್. ಕೃಷ್ಣ ಟೀಮ್ ಯಾವುದಾದ್ರೂ ಒಂದು ಚೀಟಿಯನ್ನ ಆಯ್ಕೆ ಮಾಡ್ಕೊಳ್ಳಿ. ಅಂದ್ರೆ ಅವರು ಮಾಡಿಕೊಂಡಿರುವುದು ಕರ್ನಾಟಕದ ಕವಿಗಳು. ಓಕೆ, ಕರ್ನಾಟಕದ ಕವಿಗಳು. ರೆಡಿನಾ? 2 ಪ್ರಶ್ನೆ ನಿಮಗೆ. ಕರ್ನಾಟಕದ ಕವಿಗಳು, 1 ಸೆಕೆಂಡ್.
ಜನನಿಯ ತನುಜಾತೆ ನಮ್ಮ ಒಫಿಷಿಯಲ್ ನಾಡಗೀತೆ ಅಲ್ವಾ? ಇದು ಒಫಿಷಿಯಲ್ ಆಗಿದ್ದು ಯಾವ ವರ್ಷದಿಂದ ಅಂತ ಕ್ವೆಶನ್. ಓಕೆ, ಆಪ್ಷನ್ ಎ 2002, ಆಪ್ಷನ್ ಬಿ 2004, ಆಪ್ಷನ್ ಸಿ 2006, ಆಪ್ಷನ್ ಡಿ 2008. 2002 ಮ್ಯಾಮ್. 2002 ತಪ್ಪು ಉತ್ತರ. 2006 ಕೂಡ ತಪ್ಪು ಉತ್ತರ. ಸರಿಯಾದ ಉತ್ತರ 2004. ಓಕೆ, ಸೊ ಕೃಷ್ಣ ತಂಡಕ್ಕೆ ಈ ಸುತ್ತಲ್ಲಿ ಏನೂ ಸಿಕ್ಕಿಲ್ಲ. ಎರಡನೇ ಪ್ರಶ್ನೆ, ಸೇಮ್ ಟೀಮ್, ಕರ್ನಾಟಕದ ಕವಿಗಳ ಬಗ್ಗೆ. ನಮ್ಮ ಕರ್ನಾಟಕದ ಹೆಮ್ಮೆಯ ರಾಷ್ಟ್ರ ಕವಿಯಾದಂತಹ ಕುವೆಂಪು ಅವರನ್ನ ರಾಷ್ಟ್ರಕವಿ ಅಂತ ಘೋಷಿಸಿದ ವರ್ಷ ಯಾವುದು? 1956, 1957, 1958, 1959. ಮ್ಯಾಮ್ ಆಪ್ಷನ್ ರಿಪೀಟ್ ಮಾಡ್ತೀರಾ? 1966, ಎರಡನೇ ಆಪ್ಷನ್ 1957, ಆಪ್ಷನ್ ಸಿ 1958, ಆಪ್ಷನ್ ಡಿ 1959. ಮ್ಯಾಮ್ ಆಪ್ಷನ್ ಬಿ ಮ್ಯಾಮ್. ಆಪ್ಷನ್ ಬಿ 1957. 57 ತಪ್ಪಾದ ಉತ್ತರ. ನಿಮ್ಮ ಕಡೆಯಿಂದ ಗೆಸಸ್? ಆಪ್ಷನ್ ಡಿ. ಆಪ್ಷನ್ ಡಿ 1959 ತಪ್ಪು. ಆನ್ಸರ್ ಇಸ್ 1958. ಓಕೆ, ಸೊ ಕೃಷ್ಣ ತಂಡಕ್ಕೆ ಇದರಲ್ಲಿ ಅಂಕ ಸಿಕ್ಕಿಲ್ಲ. ಪಕ್ಕದ ಟೀಮ್ಗೂ ಪಾಸ್ ಆಗಿಲ್ಲ, ಪಾಸ್ ಆಯಿತು ಬಟ್ ತಪ್ಪಾದ ಉತ್ತರ. ಓಕೆ, ತುಂಗಾ ಟೀಮ್ ಯಾವುದನ್ನ ಆಯ್ಕೆ ಮಾಡ್ಕೊಳ್ಳುತ್ತೆ ನೋಡೋಣ. ಕರ್ನಾಟಕದ ಜಿಲ್ಲೆಗಳು. ಓಕೆ, ಸೂಪರ್ ಟಾಪಿಕ್ ಇದು. ಓಕೆ, ನೋಡುವ ನೀವು ಹೇಳ್ತೀರಾ ಅಂತ. ನಂದಿ ಹಿಲ್ಸ್ ಎಲ್ಲರೂ ಕೇಳಿದ್ದೀರಾ ಅಲ್ವಾ? ಸೊ ಇವಾಗ ಆನ್ಸರ್ ಮಾಡಂಗಿಲ್ಲ, ಅವರು ಕ್ವಶನ್ ಕೇಳ್ತಿರೋದು. ನಂದಿ ಹಿಲ್ಸ್ ಯಾವ ಜಿಲ್ಲೆಯಲ್ಲಿದೆ? ಆಪ್ಷನ್ಸ್: ಕೋಲಾರ, ರಾಮನಗರ, ಚಿಕ್ಕಬಳ್ಳಾಪುರ, ತುಮಕೂರು. ಚಿಕ್ಕಬಳ್ಳಾಪುರ ಸರಿಯಾದ ಉತ್ತರ. ನನ್ಗೇನೋ ಇಲ್ಲಿ ಮಿಸ್ ಹೊಡಿತಾ ಇದೆ, ಇಲ್ಲಿ ಏನೋ ನಡೀತಾ ಇದೆ ಒಟ್ಟಿನಲ್ಲಿ. ಕಾರಣದ ಶಕ್ತಿ. ಅವರು ಕ್ವಶನ್ ಕೇಳಿದ ತಕ್ಷಣ ನನ್ನ ನೋಡ್ತಾ ಇಲ್ಲ, ಆಡಿಯನ್ಸ್ನೇ ನೋಡ್ತಾ ಇದ್ದೀರಲ್ಲ, ಏನೋ ನಡೀತಾ ಇದೆ ಇಲ್ಲಿ, ಕಂಡುಹಿಡಿಬೇಕು ಬೇಗ. ಸೊ ತುಂಗಾ ಟೀಮ್ಗೆ 10 ಅಂಕಗಳು ಬಂತು. ನೆಕ್ಸ್ಟ್ ಸೇಮ್ ಟಾಪಿಕ್, ಎರಡನೇ ಪ್ರಶ್ನೆ. ಅತ್ಯಂತ ಕಡಿಮೆ ಪಾಪ್ಯುಲೇಷನ್ ಇರುವಂತಹ ಜಿಲ್ಲೆ ನಮ್ಮ ಕರ್ನಾಟಕದಲ್ಲಿ ಯಾವುದು? ಆಪ್ಷನ್ ಎ ಬಳ್ಳಾರಿ, ಆಪ್ಷನ್ ಬಿ ವಿಜಯನಗರ, ಆಪ್ಷನ್ ಸಿ ಶಿವಮೊಗ್ಗ, ಆಪ್ಷನ್ ಡಿ ಕೊಡಗು. ಕೊಡಗು ಸರಿಯಾದ ಉತ್ತರ. ಕಂಗ್ರ್ಯಾಚುಲೇಷನ್ಸ್, 20 ಪಾಯಿಂಟ್ ತುಂಗೆ ಟೀಮಿಗೆ ಬಂತು. ವೆರಿ ವೆಲ್ ಪ್ಲೇಡ್. ನೀವು ಯಾವುದಾದ್ರೂ ಒಂದು ಚಿಟ್ಟಿನ ಆಯ್ಕೆ ಮಾಡ್ಕೊಳ್ಳಿ. ಕರ್ನಾಟಕದ ಸಾಹಿತ್ಯ, ಕನ್ನಡ ಸಾಹಿತ್ಯ ಬೇಸಿಕಲಿ. ಓಕೆ, ನಿಮ್ಮ ಕ್ವೆಶನ್ಸ್ ಬೀಳುತ್ತೆ ಅಂದರೆ ಯಾವ ಒಂದು ಸಾಮ್ರಾಜ್ಯದ ಕಲೆಯಾಗಿದೆ. ಓಕೆ, ಆಪ್ಷನ್ ಎ ಹೊಯ್ಸಳ, ಆಪ್ಷನ್ ಬಿ ರಾಷ್ಟ್ರಕೂಟರು, ಆಪ್ಷನ್ ಸಿ ಬಾದಾಮಿ ಚಾಲುಕ್ಯ, ಆಪ್ಷನ್ ಡಿ ಕದಂಬ. ಹೊಯ್ಸಳ ಸರಿಯಾದ ಉತ್ತರ. ಸೊ ಗಂಗೆ ಟೀಮ್ಗೆ 10 ಅಂಕಗಳು. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಬರೆದಿರೋರು ಯಾರು? ಓಕೆ, ಆಪ್ಷನ್ ಎ ದ.ರಾ ಬೇಂದ್ರೆ, ಆಪ್ಷನ್ ಬಿ ಕುವೆಂಪು, ಆಪ್ಷನ್ ಸಿ ನಾರಾಯಣ ರಾವ್, ಆಪ್ಷನ್ ಡಿ ವಿನಾಯಕ ಕೃಷ್ಣ ಗೋಕಾಕ್. ತಪ್ಪು ಉತ್ತರ. ಇವರು ಹೇಳ್ತೀವಿ ಅಂತ ಹೇಳಿದ್ದಾರೆ. ಸೊ ಆಪ್ಷನ್ಸಾ: ದ.ರಾ ಬೇಂದ್ರೆ, ಕುವೆಂಪು, ನಾರಾಯಣ ರಾವ್, ವಿನಾಯಕ ಕೃಷ್ಣ ಗೋಕಾಕರು. ನಾರಾಯಣ ರಾವ್ ಸರಿಯಾದ ಉತ್ತರ. ಕಾವೇರಿಗೆ ಸಿಕ್ತಿದೆ 5 ಅಂಕಗಳು. ಬ್ಯೂಟಿಫುಲ್. ಈಗ ಕಂಪ್ಲೀಟ್ಲಿ 2 ಸುತ್ತು ಮುಗೀತು, 2 ಪ್ರಶ್ನೆಗಳ ಸರದಿ ಕೂಡ ಮುಗೀತು. ಒಟ್ಟಾರೆ ಅಂಕಗಳನ್ನ ಹೇಳುವ ಸಮಯ. ಸಿಂಧು ಟೀಮಿಗೆ ಸಿಗ್ತಾ ಇದೆ 10 ಅಂಕಗಳು, ಕಾವೇರಿಗೆ ಸಿಗ್ತಾ ಇದೆ 45 ಅಂಕಗಳು, ಕೃಷ್ಣ 10 ಅಂಕಗಳು, ತುಂಗಾಕ್ ಸಿಗ್ತಾ ಇದೆ 20 ಅಂಕಗಳು,
ಗಂಗೆ ಟೀಮಿಗೆ ಸಿಗ್ತಾ ಇದೆ 20 ಅಂಕಗಳು. ಓಕೆ, ಲಾಸ್ಟ್ ರೌಂಡ್ಗೆ ಹೋಗೋಣ. ಈ ರೌಂಡು ತುಂಬಾ ಸಿಂಪಲ್, ಬಿಕಾಸ್ ನಿಮ್ಮ ಆನ್ಸರ್ಗೆ ಬೇಕಾಗಿರುವಂತಹ ಕ್ಲೂಸ್ನ ನಾನೇ ಕೊಡ್ತೀನಿ. ನಿಮ್ಮ ಆನ್ಸರ್ಗೆ ಬೇಕಾಗಿರೋ ಕ್ಲೂಸ್ನ ನಾನೇ ಕೊಡ್ತೀನಿ. ಫಸ್ಟ್ ಕ್ವೆಶ್ಚನ್ ನಾನು ಹೇಳಿದ ತಕ್ಷಣ ನೀವು ಆನ್ಸರ್ ಮಾಡಿದ್ರೆ 30 ಅಂಕಗಳು ನಿಮ್ಮದಾಗುತ್ತೆ. ಕ್ವೆಶ್ಚನ್ ಹೇಳಿದ ತಕ್ಷಣ ನಿಮ್ಗೆ ಆನ್ಸರ್ ಮಾಡೋಕ್ಕಾಗಿಲ್ಲ ಅಂದ್ರೆ ಎವ್ರಿ ಟೀಮ್ ವಿಲ್ ಹ್ಯಾವ್ ಒನ್ ಕ್ವೆಶ್ಚನ್ ಅಷ್ಟೇ. ಇದರಲ್ಲಿ ಪಾಸಿಂಗ್ ಇಲ್ಲ, ಇದರಲ್ಲಿ ಆಪ್ಷನ್ಸ್ ಕೂಡ ಇಲ್ಲ. ಓಕೆ, ನಿಮ್ಮ ಹತ್ರ ಬರ್ತೀನಿ, ನಿಮ್ಮ ಹತ್ರ ಒಂದು ಕ್ವೆಶ್ಚನ್ ಕೇಳ್ತೀನಿ, ನಿಮಗೆ ಆನ್ಸರ್ ಗೊತ್ತಿದ್ರೆ ಹೇಳಿ, ಗೊತ್ತಿಲ್ಲ ಅಂದ್ರೆ ನಾನು ಕ್ಲೂ ಕೊಡ್ತೀನಿ. ಕ್ಲೂ ಕೊಟ್ಟು ನೀವು ಆನ್ಸರ್ ಹೇಳಿದ್ರೆ 20 ಪಾಯಿಂಟ್ಸ್. ಸೆಕೆಂಡ್ ಕ್ಲೂ ಮತ್ತೆ ಕೊಡ್ತೀನಿ, ಸೆಕೆಂಡ್ ಕ್ಲೂ ಕೊಟ್ಟು ನೀವು ಆನ್ಸರ್ ಹೇಳಿದ್ರೆ 10 ಪಾಯಿಂಟ್ಸ್. ಯಾವ ಕ್ಲೂಗೂ ನೀವು ಹೇಳಿಲ್ಲ ಅಂದ್ರೆ 0. ಓಕೆ, ಸಿಂಪಲ್. ಶುರು ಮಾಡೋಣ ಹಂಗಾದ್ರೆ. ಓಕೆ, ಸಿಂಧು ಟೀಮ್ಗೆ ಇರುವಂತಹ ಪ್ರಶ್ನೆ, ಇದನ್ನೆಲ್ಲರೂ ಕೇಳಿಸ್ಕೊಳ್ಳಿ. ವಿತೌಟ್ ಕ್ಲೂ ನಿಮಗೆ ಆನ್ಸರ್ ಮಾಡೋಕ್ಕಾಗುತ್ತಾ ಗೆಸ್ ಮಾಡಿ, ಬಟ್ ಆನ್ಸರ್ ದಯವಿಟ್ಟು ಹೇಳ್ಬಿಡಿ. ಸಿಂಧು ಟೀಮ್ಗೆ ಪ್ರಶ್ನೆ, ಇವರು ತಮಿಳುನಾಡಿನ ರಾಮೇಶ್ವರಂನಲ್ಲಿ ಹುಟ್ಟಿ ಬೆಳೆದರು ಮತ್ತು ಭೌತಶಾಸ್ತ್ರ ಮತ್ತು ಏರೋಸ್ಪೇಸ್ ಇಂಜಿನಿಯರಿಂಗ್ ಅಲ್ಲಿ ಅಧ್ಯಯನ ಮಾಡಿದರು. ಮುಂದಿನ 4 ದಶಕಗಳನ್ನು ವಿಜ್ಞಾನಿ ಮತ್ತು ವಿಜ್ಞಾನ ನಿರ್ವಾಹಕರಾಗಿ ಕಳೆದರು. ಹೊಡಿರಿ ಜೋರ ಚಪ್ಪಾಳೆ. APJ ಅಬ್ದುಲ್ ಕಲಾಂ. That's the right answer. Very well done. ಸಿಂಧು ಟೀಮ್ 30 ಅಂಕಗಳು ನಿಮ್ಮದಾಗಿದೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಗೋಸ್ ಟು ಕಾವೇರಿ ಟೀಮ್. ನಿಮ್ಮ ಪ್ರಶ್ನೆ, ಭಾರತೀಯ ನಟ ಮತ್ತು ಗಾಯಕ, ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಅತ್ಯಂತ ಹೆಚ್ಚು ಮೆಚ್ಚುಗೆಯನ್ನ ಪಡೆದ ನಟರಲ್ಲಿ ಒಬ್ಬರು ಎಂದು ಪರಿಗಣಿಸಲಾಗಿರುವಂತಹ ನಟ ಮತ್ತು ಬಹುಮುಖ ನಟ. ಡಾಕ್ಟರ್ ರಾಜ್ಕುಮಾರ್. ಪರ್ಫೆಕ್ಟ್. ಒನ್ ಅಂಡ್ ಓನ್ಲಿ ಡಾಕ್ಟರ್ ರಾಜ್ಕುಮಾರ್. 30 ಅಂಕಗಳು ಕಾವೇರಿ ತಂಡಕ್ಕೆ ಬಂತು. ಕೃಷ್ಣ, ನಿಮ್ಮ ಪ್ರಶ್ನೆ, ಇಂಗ್ಲಿಷ್ ಫಿಸಿಸಿಸ್ಟ್ ಇವರು, ಅಂದ್ರೆ ಭೌತಶಾಸ್ತ್ರಜ್ಞ ಮತ್ತು ಮ್ಯಾಥಮೆಟಿಷಿಯನ್, ಗಣಿತ ಶಾಸ್ತ್ರಜ್ಞ. 17ನೇ ಶತಮಾನದ ವೈಜ್ಞಾನಿಕ ಕ್ರಾಂತಿಯ ವ್ಯಕ್ತಿ. ಸೈಲೆನ್ಸ್. ಐಸಾಕ್ ನ್ಯೂಟನ್. ಪರ್ಫೆಕ್ಟ್ ಆನ್ಸರ್. 30 ಅಂಕಗಳು ಬಂತು ಕೃಷ್ಣ ಟೀಮ್ಗೆ. ತುಂಗಾ ಟೀಮ್ಗೆ ಹೋಗೋಣ ಈಗ. ನಿಮ್ಮ ಪ್ರಶ್ನೆ ಈಸಿ, ಕಷ್ಟ ಯಾವ್ದು ಬೇಕು? ಈಸಿದೆ ಬೇಕಾ? ಓಕೆ, ಇವರು ಒಬ್ಬ ಭಾರತೀಯ ಚಲನಚಿತ್ರ ನಟರು, ನಿರ್ಮಾಪಕರು, ನಿರ್ದೇಶಕರು, ಸ್ಕ್ರೀನ್ ರೈಟರ್ ಮತ್ತು ಸದ್ಯಕ್ಕೆ ರಾಜಕಾರಣಿಯೂ ಹೌದು. ಪ್ರೊಡ್ಯೂಸರ್, ಡೈರೆಕ್ಟರ್, ಫಿಲ್ಮ್ ಮೇಕರ್, ಸ್ಕ್ರೀನ್ ರೈಟರ್, ಪೊಲಿಟಿಷಿಯನ್, ಭಾರತದ ಇಂಡಿಯನ್ ಆಕ್ಟರ್. ಕ್ಲೂ ಕೊಡ್ಲಾ? ಸೈಲೆನ್ಸ್ ಪ್ಲೀಸ್. ಕ್ಲೂ ಕೊಡ್ಲಾ? ಓಕೆ, ಫಸ್ಟ್ ಕ್ಲೂ, ಇವರಿಗೆ ಅಂದ್ರೆ ಇವರ ಚಿತ್ರವು 550ಕ್ಕೂ ಹೆಚ್ಚು ಬಾರಿ ಮರು ಬಿಡುಗಡೆಯಾಗಿ ಲಿಮ್ಕಾ ರೆಕಾರ್ಡ್ಸ್ನಲ್ಲಿ ದಾಖಲೆಯಾಗಿರುವಂತಹ ಒಂದು ಖ್ಯಾತಿಯನ್ನು ಹೊಂದಿದೆ. ಬೆಂಗಳೂರಿನ ಕಪಾಲಿ ಥಿಯೇಟರ್ನಲ್ಲಿ 30 ಬಾರಿ ರಿಲೀಸ್ ಆಗಿರುವ ಏಕೈಕ ಚಿತ್ರ ಪ್ರಪಂಚದಲ್ಲೇ ಅನ್ನುವ ಹೆಸರನ್ನ ಹೊಂದಿದೆ. ಇವರು ಯಾರು? ಸೈಲೆನ್ಸ್. ಸೆಕೆಂಡ್ ಕ್ಲೂ ಕೊಡ್ಲಾ? ನಿಮ್ ಗೆಸ್ಸಸ್ ಏನು ಹೇಳಿ? ಇಲ್ಲ, ಸೆಕೆಂಡ್ ಕ್ಲೂ ಕೊಡ್ಲಾ? ಇವರಿಗೆ ಆಂಕೋರ್ ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಪದವಿ ಕೂಡ ಸಿಕ್ಕಿದೆ. ನೋ ಐಡಿಯಾ? ಓಕೆ, ಪಾಸ್ ಮಾಡ್ಲಾ ನಿಮಗೆ?
ಯಾರಾದರೂ ಇಲ್ಲಿರೋರು ಆನ್ಸರ್ ಮಾಡ್ತೀರಾ? ಅಂಕಗಳಿಲ್ಲ, ಅದೇ ಜಸ್ಟ್ ಪಾಸ್ ಮಾಡ್ಬೋದು. ಓಕೆ, ಗಿರೀಶ್ ಕಾರ್ನಾಡ್ ಮ್ಯಾಮ್. ಗಿರೀಶ್ ಕಾರ್ನಾಡ್ ತಪ್ಪು. ಯಾರಾದರೂ ಸರ್? ಕಮಲ್ ಹಾಸನ್ ತಪ್ಪು. ಕರ್ನಾಟಕದ ಕಪಾಲಿ ಥಿಯೇಟರ್ನಲ್ಲಿ 30 ಬಾರಿ ರಿಪೀಟೆಡ್ ಬಿಡುಗಡೆ ಆಗಿರುವಂತಹ ಚಿತ್ರ ಕಮಲ್ ಹಾಸನ್ ಆಗಿರೋಕ್ಕೆ ಸಾಧ್ಯ ಇಲ್ಲ. ಪುನೀತ್ ರಾಜ್ಕುಮಾರ್ ಅಲ್ಲ. ರಜನಿಕಾಂತ್, ಕಮಲ್ ಹಾಸನ್ ನಮ್ಮ ಕನ್ನಡದ ಕರ್ನಾಟಕದ ನಟರಲ್ಲ. ಅವರು ಬೇರೆ ಭಾಷೆಯ ನಟರು, ಬೇರೆ ಬೇರೆ ರಾಜ್ಯದ ನಟರು. ಬೇರೆ ಯಾರಾದ್ರು? ಇಲ್ಲಿ ಯಾರು ಹೇಳಿದ್ರು ಉಪೇಂದ್ರ ಅಂತ. ಉಪೇಂದ್ರ ಸರಿಯಾದ ಉತ್ತರ. ಹೊಡಿರಿ ಚಪ್ಪಾಳೆ ಇದಕ್ಕೆ. ದ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಚಿತ್ರ ಓಂ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ದಾಖಲೆಯನ್ನ ಪಡೆದಿದೆ. ಪ್ರಪಂಚಕ್ಕೆ ಏಕೈಕ ಚಿತ್ರ ಇದು. ಒಂದೇ ಥಿಯೇಟರ್ನಲ್ಲಿ 30 ಬಾರಿ ರಿಲೀಸ್ ಆಗಿರುವಂತಹ, ಅಂದ್ರೆ ಬಿಡುಗಡೆ ಆಗಿರುವಂತಹ ಚಿತ್ರ ರಿಯಲ್ ಸ್ಟಾರ್ ಉಪೇಂದ್ರ. ಉಪೇಂದ್ರ ಆಯ್ತು. ಇಲ್ಲಿ ಆನ್ಸರ್ ಹೆಂಗ್ ಬಂತು ಅಂತಂದ್ರೆ, ಈ ಕಡೆಯಿಂದ ಡಿ ಬಾಸ್, ಪುನೀತ್ ರಾಜ್ಕುಮಾರ್, ಶಿವರಾಜ್ ಕುಮಾರ್, ಆಮೇಲೆ ಹಂಗೆ ಕಂಟಿನ್ಯೂ ಆಗ್ತಾ ಹೋಯ್ತು. ಸುದೀಪ್, ಇಲ್ಲಾರು ಇಡೀ ಕಮಲ್ ಹಾಸನ್ ಇಂದ ರಜನಿಕಾಂತ್ ಇಂದ ಎಲ್ಲಾರು ಕವರ್ ಆಗೋದ್ರು. ಆನ್ಸರ್ ಇಸ್ ದ ರಿಯಲ್ ಸ್ಟಾರ್ ಉಪೇಂದ್ರ. ಉಪ್ಪಿ. ಎಸ್. ಓಕೆ, ಗಂಗೆ ತುಂಗಾ ಟೀಮ್ಗೆ ಅಂಕಗಳು ಸಿಗ್ತಿಲ್ಲ. 20 ಅಂಕಗಳಲ್ಲೇ ನೀವಿದ್ದೀರಿ. ಇನ್ನು ಲಾಸ್ಟ್ ಕ್ವೆಶನ್ ನಿಮಗೆ ಗಂಗೆ ಟೀಮ್ಗೆ. ಲೆಟ್ ಅಸ್ ಸಿ ಇವರು ಕ್ಲೂ ಇಲ್ಲದೆ ಆನ್ಸರ್ ಮಾಡ್ತಾರಾ ನೋಡುವ. ಓಕೆ, ನಿಮ್ಮ ಪ್ರಶ್ನೆ. ಇವರು 1947ರಿಂದ 1950ರವರೆಗೆ ಭಾರತದ ಮೊದಲ ಉಪ ಪ್ರಧಾನಮಂತ್ರಿಯಾಗಿ ಸೇವೆಯನ್ನ ಸಲ್ಲಿಸಿದರು. ಬ್ಯಾರಿಸ್ಟರ್ ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಹಿರಿಯ ನಾಯಕರಾಗಿದ್ದರು. ಅವರು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟಕ್ಕಾಗಿ ಪ್ರಮುಖ ಪಾತ್ರವನ್ನ ವಹಿಸಿದ್ರು. ಯಾರಿವರು? ಕ್ಲೂ ಇದೆ ಕೊಡ್ಲಾ? ಫಸ್ಟ್ ಕ್ಲೂ ಇವರನ್ನ ಉಕ್ಕಿನ ಮನುಷ್ಯ ಅಂತ ಕರೀತಾರೆ. ಸೈಲೆನ್ಸ್. ಗೊತ್ತಾಗಿಲ್ವಾ? ಬರ್ತೀವಿ. ಕಾವೇರಿ ಟೀಮ್ಗೆ ಎಲ್ಲ ಕ್ವಶನ್ಗೂ ಆನ್ಸರ್ ಗೊತ್ತು. ಮ್ಯಾಮ್ ಬನ್ನಿ ಆಯ್ತಾ? ಇಲ್ಲ. ಓಕೆ, ಸೆಕೆಂಡ್ ಕ್ಲೂ ಕೊಡ್ತೀನಿ. ಅದಾದ್ಮೇಲೆ ನಿಮ್ಮ ಹತ್ರ ಬರ್ತೀನಿ. ಅಲ್ಲೂ ಹೇಳಿಲ್ಲ ಅಂದ್ರೆ. ಓಕೆ, 1991ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನ ಇವರಿಗೆ ನೀಡಿ ಗೌರವಿಸಲಾಯಿತು. ಉತ್ತರ ನಮ್ಮ ಕಾವೇರಿ ಟೀಮ್ ಗೊತ್ತಿದ್ಯಾ? ನೋಡೇ ಬಿಡೋಣ. ಆಡಿಯನ್ಸ್ ಅಲ್ಲಿ ಎಲ್ರಿಗೂ ಗೊತ್ತಾ? ಓಕೆ, ಕನ್ನಡ ಮೇಷ್ಟ್ರಿಗೆ ಗೊತ್ತು. ಓಕೆ, ಕಾವೇರಿ ಟೀಮ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಸರಿಯಾದ ಉತ್ತರ. ಸೊ ಗಂಗೆ ಟೀಮ್ಗೆ ಈ ಒಂದು ಸುತ್ತಿನಲ್ಲೂ ಕೂಡ ಅಂಕಗಳು ಸಿಕ್ಕಿಲ್ಲ. ಕಾವೇರಿ ಟೀಮ್ ಅನ್ಫಾರ್ಚುನೇಟ್ಲಿ ಈ ಪಾಸ್ ಆದ್ರೂ ಇದಕ್ಕೆ ಪಾಯಿಂಟ್ಸ್ ಇಲ್ಲ. ನಾನು ಹೇಳಿದ್ದೆ ರೂಲ್ಸ್ ಮುಂಚೆನೆ. ಬಟ್ ಫ್ಯಾಂಟಾಸ್ಟಿಕ್, ವೆರಿ ವೆಲ್ ಟ್ರೈಡ್. ಎಸ್, ಆಕ್ಚುಲಿ ಉಕ್ಕಿನ ಮನುಷ್ಯ ಅಂದ ತಕ್ಷಣ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಹೆಸರು ಬರಬೇಕು ಅಲ್ವಾ? ಸೊ ನೋ ಪ್ರಾಬ್ಲಮ್. ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತಾರಲ್ಲ, ಅದಿದ್ದೇ ಇದೆ. ಲೆಟ್ಸ್ ಟ್ರೈ ನೆಕ್ಸ್ಟ್ ಟೈಮ್. ಪ್ರಿಪೇರ್ ಆಗೋಣ. ಈಗ ಪಾಯಿಂಟ್ಸ್ ಕವರ್ ಮಾಡೋಣ. ಸಿಂಧು ಟೀಮ್ ಎಲ್ಲ ಸೇರಿ 40 ಅಂಕಗಳು. ಕಾವೇರಿ ಟೀಮ್ ಫಸ್ಟ್ ರೌಂಡ್ ಇಂದ ಇಲ್ಲಿವರೆಗೂ ಸೇರಿ 75 ಅಂಕಗಳು. ಕೃಷ್ಣ ಟೀಮ್ ಒಟ್ಟಾರೆ 40 ಅಂಕ. ತುಂಗ 20, ಗಂಗೆ 20. ಓಕೆ, ಸೊ ಈ ಸುತ್ತಿನಲ್ಲಿ ಕ್ಲಿಯರ್ ಏನಂತಾರೆ, ಕ್ಲೀನ್ ಸ್ವೀಪ್ ಆಗಿ ವಿನ್ ಆಗಿರೋದು ಯಾರು? ಕಾವೇರಿ. ಬರ್ಲಿ ಜೋರಾದ ಚಪ್ಪಾಳೆ ಅವರಿಗೆ. ಒನ್ ಬಿಗ್ ರೌಂಡ್ ಆಫ್ ಅಪ್ಲಾಸ್. ವೆರಿ ವೆಲ್ ಟ್ರೈಡ್. ಸೊ ನಮ್ಮ ಕ್ವಿಜ್ ಪ್ರೋಗ್ರಾಮ್
ಗೇಮ್ನ ವಿನ್ನರ್ಸ್ ಆದಂತಹ ಕಾವೇರಿ ಟೀಮ್, ನಿಮ್ಮ ಹೆಸರು? ಅನುಷ್ಕಾ. ಕೀರ್ತಿ. ಕೀರ್ತಿ ಆ್ಯಂಡ್ ಅನುಷ್ಕಾಗೆ ಒಂದು ಸ್ಪೆಷಲ್ ಪ್ರೈಸ್ ನಮ್ಮ ಕಡೆಯಿಂದ ಇದೆ. ವಿ ರಿಕ್ವೆಸ್ಟ್ ರಂಜನ್ ಸರ್, ಪ್ಲೀಸ್ ಬಂದು ಈ ಪ್ರೈಸಸ್ನ ಅವ್ರಿಗೋಸ್ಕರ ಕೊಡಬೇಕಾಗಿ ಕೇಳ್ಕೊತೀನಿ. ಎಸ್ ಸರ್, ಪ್ಲೀಸ್ ಕಮ್ ಅಪ್ ಆನ್ ಡಯಸ್. ಪಾರ್ಟಿಸಿಪೆಂಟ್ಸ್ಗೂ ಬ್ಯೂಟಿಫುಲ್ ಆಗಿ ಟ್ರೈ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ನಿಮಗೂ ಕೂಡ. ಸೊ ನೆಕ್ಸ್ಟು ತುಂಬ ಎಂಟರ್ಟೈನಿಂಗ್ ಸೆಗ್ಮೆಂಟ್ಗೆ ಹೋಗ್ತಾ ಇದೀವಿ ಅಂತ ಹೇಳಿದ್ದೆ ನೋಡಿ, ಈಗ ಶುರು. ಸೊ ಲೆಟ್ ಅಸ್ ಡೂ ದ್ಯಾಟ್. ಪ್ಲೀಸ್ ಆಫ್ ದ ಡಯಸ್. ಥ್ಯಾಂಕ್ ಯು ಸೋ ಮಚ್ ಸ್ಟೂಡೆಂಟ್ಸ್.